ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ. ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಲ ಕೆಟ್ಟಿದೆ, ಜನರಿಗೆ ಮೋಸ ಮಾಡೋದು ಟ್ರೆಂಡ್ ಆಗಿದೆ. ಸದನದ ಗೌರವ ಹಾಳಾಗಿ ಬಹಳ ದಿನಗಳೇ ಆಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದನ ನಡೆಸೋದಕ್ಕೆ ನನಗೆ ಯೋಗ್ಯತೆ ಇಲ್ಲ, ಸದನದಲ್ಲಿ ಯಾರು ಕೂಡ ಗೌರವ ಕೊಡ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಗೌರವ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಅನ್ನುವಂಥ ಮಾತನ್ನ ಬಸವರಾಜ ಹೊರಟ್ಟಿ 45 ವರ್ಷ ಅನುಭವ ಇದ್ದಂಥವರು 11 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ಇಷ್ಟು ಸದನ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ತಿಳ್ಕೊಂಡೆ, ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾ ಬಂದು ಕಾನ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೋ ಅವ್ರು ಅಷ್ಟೇ ಸಬ್ ಕ್ವಶನ್ ಕೇಳ್ಬೇಕಂದ್ರೆ ಅವರು ಯಾರಿಗೆ ಕಾಲು ನಡೆಸಿ ಮಾಡ್ತಾರೋ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ, ಎದ್ದಾಡ್ತಾರೆ. ಅಲ್ಲಿ ನಾ ಮೊನ್ನೆ 17 ನಿಮಿಷ ಸುಮ್ಮ ಕೂತಿಲ್ಲ. ನೀವು ನೋಡಿರ್ಬೇಕು, ನೀನು ಮೊನ್ನೆ 17 ನಿಮಿಷ ಸದನದಲ್ಲಿ ಏನು ಬೇಕಾದ ಮಾಡಿ ಸುಮ್ಮ ಕೂತ್ಕೊಂಡೆ. ನಾನು ನೋವಾಗ್ತದೆ ಮನಸ್ಸಿಗೆ. ಅಂದ್ರೆ ಅಷ್ಟು ನಾ ಅಲ್ಲಿ ಇನ್ಎಫಿಷಿಯೆಂಟ್ ಆದ್ನಲ್ಲ ಅಂತ ಅನ್ನುವಂಥ ಭಾವನೆ ಬರ್ತದೆ. ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲಿ ಅನ್ನುವಂಥ